ಹಾಯ್ ಗಾಯ್ಸ್, ಇದು ನನ್ನ ವಿನಿ ವ್ಲಾಗ್. ನನಗೆ ಸ್ವಲ್ಪ ಸಿಟಿಲಿ ಕೆಲಸ ಇತ್ತು. ಏನೇನು ಕೆಲಸ ಇತ್ತು, ಎಷ್ಟು ಕಡೆ ಹೋದೆ, ಏನೇನೆಲ್ಲ ಪರ್ಚೇಸ್ ಮಾಡಿದೆ, ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಫಸ್ಟು ನಾನು ರೆಡಿಯಾಗಿ ನಮ್ಮ ಅಜ್ಜಿ ಮನೆ ಹತ್ರ ಹೋದೆ. ಯಾಕೆ ಅಂದರೆ ಅಲ್ಲಿ ನಮ್ಮ ಅತ್ತೆ ಜೊತೆ ಹೋಗಬೇಕಿತ್ತು. ಸೊ ಹಾಗಾಗಿ ಮೊದಲಿಗೆ ನಾನು ಅಜ್ಜಿ ಮನೆ ಹತ್ರ ಹೋದೆ. ಅಲ್ಲಿ ಹೋಗ್ತಿದ್ದಂಗೆ ಚಾರ್ಲಿಗೆ ಸ್ನಾನ ಮಾಡಿಸಿ ಎಲ್ಲ ಕಡೆ ಕವರ್ ಮಾಡಿ ಬೆಚ್ಚಗೆ ಅದಕ್ಕೊಂದು ಶಾಲ್ ಹೊದಿಸ್ಬಿಟ್ಟು ಮಲಗಿಸಿದ್ರು. ಚಳಿ ಅಲ್ವಾ ಈಗ ತುಂಬ. ಹಾಗಾಗಿ ಫಸ್ಟಿಗೆ ನಾನು ಮೀನಾ ಬಜಾರ್ಗೆ ಹೋದೆ. ಅಲ್ಲಿ ವಾಚಿಗೆ ಶೆಲ್ ಹಾಕ್ಸ್ಬೇಕಿತ್ತು. ಹೋದ ತಕ್ಷಣ ವಾಚಿಗೆ ಶೆಲ್ ಹಾಕ್ಸ್ಬಿಟ್ಟು ನಂತರ ನನ್ನ ಡ್ರೆಸ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಹೊಸ ಡ್ರೆಸ್ಸು. ಅದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡೆ. ಸೊ ನಾನು ಪುಣ್ಯ ಹೋದ ತಕ್ಷಣ ನನ್ನ ಡ್ರೆಸ್ ಕೆಲಸ ಮುಗೀತು. ಅದಾದಮೇಲೆ ಮದುವೆ ಇದೆ, ಸ್ವಲ್ಪ ಅವರು ಏನೇನೋ ತೊಗೊಬೇಕು ಅಂದ್ಬಿಟ್ಟು ಪರ್ಚೇಸ್ ಮಾಡ್ತಾಯಿದ್ರು. ನಾನು ಕೆಲವೊಂದಷ್ಟು ವೀಡಿಯೋಗಳನ್ನ ಮಾಡ್ಕೊತಾ ಇದ್ದೆ. ಹ್ಯಾಂಡ್ ಬ್ಯಾಗ್ಗಳಂತೂ ತುಂಬಾ ಚೆನ್ನಾಗಿತ್ತು. ನೋಡಿದ್ದೆಲ್ಲ ತೊಗೊಳ್ಳೋಣ ಅನ್ನಿಸ್ತಿತ್ತು, ಬಟ್ ರೇಟು ತುಂಬಾ ಜಾಸ್ತಿ ಇತ್ತು. ನಮ್ಮ ಅತ್ತೆನೂ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತ ಜೊತೆಲಿ ಬಂದಿದ್ರು. ಸೊ ಅವರು ಕೂಡ ಅವ್ರಿಗೆ ಏನು ಬೇಕಾಗಿತ್ತು ಅದನ್ನೆಲ್ಲ ಪರ್ಚೇಸ್ ಮಾಡಿದರು. ಬ್ಯಾಂಗಲ್ಸ್ ಅಂತೂ ತುಂಬಾ ಖುಷಿ ಆಗ್ತಿತ್ತು ನೋಡಿದ್ರೆ, ಅಷ್ಟು ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅಲ್ಲಿಂದ ನಾವು ಡೋರ್ ಮ್ಯಾಟು ಮತ್ತು ಕಟನ್ಗಳು ಸಿಗುವಂಥ ಕಡೆ ಬಂದ್ವಿ. ಮತ್ತೆ ಸ್ವಲ್ಪ ಡೋರ್ ಮ್ಯಾಟ್ ಎಲ್ಲ ತೊಗೊಬೇಕಿತ್ತು ಅಂತ ಪರ್ಚೇಸ್ ಮಾಡಿದ್ರು. ನಂತರ ಸ್ವಲ್ಪ ಸ್ಪೈಸಸ್ನ ತೊಗೊಬೇಕಿತ್ತು, ಅದನ್ನು ಕೂಡ ನಾವು ತೊಗೊಂಡ್ವಿ. ಸೊ ಇಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು, ಈಗ ಬೇಸಿಗೆಗಾಲ, ಚಳಿಗಾಲ ಇದ್ರೂ ಸಮೇತ ಬೇಸಿಗೆಗಾಲ ಥರ ಆಗೋಗ್ಬಿಟ್ಟಿದೆ.